ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ ಮಿಡ್ ನೈಟ್ ವಿಲನ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಇವತ್ತಿನ ದಿನಮಾನಗಳಲ್ಲಿ ಮಾನಸಿಕ ಒತ್ತಡ ಕಾಡ್ತಾ ಇದೆಯಾ? ಇದೇ ಕಾರಣಕ್ಕೆ ಮಧ್ಯರಾತ್ರಿವರೆಗೂ ಕೂಡ ನಿದ್ದೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಗರ ಪ್ರದೇಶಗಳಲ್ಲಿ ಜನಸಾಮಾನ್ಯರನ್ನ ಕಾಡ್ತಾ ಇದೆಯಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ತೀವ್ರವಾಗಿ ನಿದ್ರಾಹೀನತೆ ಸಮಸ್ಯೆ ಬರಲಿಕ್ಕೆ ಕಾರಣ ಏನು? ಅವರ ಮಾನಸಿಕ ಸ್ಥಿತಿಗತಿ ಹೇಗಿರುತ್ತೆ? ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಮಿಡ್ ನೈಟ್ ವಿಲನ್. ಈ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ. ನನ್ನ ಜೊತೆ ವಿಶೇಷ ಅತಿಥಿಗಳಿದ್ದಾರೆ, ಅವ್ರನ್ನ ಚರ್ಚೆಗೆ ಸ್ವಾಗತ ಮಾಡ್ತೀನಿ. ಹರ್ಷಿತಾ ಗೃಹಿಣಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೆಯೇ ಗೃಹಿಣಿ ಉಷಾ ಮೋಹನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಚರ್ಚೆಗೆ ಸ್ವಾಗತ. ಇನ್ನು ಖ್ಯಾತ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಪದ್ಮಾಕ್ಷಿ ಅವರು ಕೂಡ ಜಾಯಿನ್ ಆಗಲಿದ್ದಾರೆ ಝೂಮ್ ಲೈವ್ ಮೂಲಕ. ಅವ್ರನ್ನೂ ಕೂಡ ಸದ್ಯದಲ್ಲೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೇನೆ. ವೀಕ್ಷಕರೇ, ಸಾಮಾನ್ಯವಾಗಿ ನಿದ್ರಾಹೀನತೆ ಅನ್ನುವಂಥದ್ದು ಅಥವಾ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುವಂಥವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಳವಾಗ್ತಾ ಇರುವಂಥದ್ದು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನೀವು ಹಳ್ಳಿಗಾಡು ಪ್ರದೇಶದಲ್ಲಿ ನೋಡ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ನೋಡ್ಬೋದು, 8:30-9 ಗಂಟೆಗೆಲ್ಲ ಮಲಗಿಬಿಟ್ಟಿರ್ತಾರೆ. ಆದರೆ ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಹಾಗಿಲ್ಲ. ಬೆಂಗಳೂರಿನ 56% ಜನ ನಿದ್ರಾಹೀನತೆಗೆ ಒಳಗಾಗ್ತಿದ್ದಾರೆ. ದಿನಕ್ಕೆ 6 ಗಂಟೆಗಳಿಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರೆ. ನಿದ್ಯ ಕೊರತೆಯಿಂದಾಗಿ ಹದಗೆಡ್ತಾ ಇದೆ ಜನರ ಆರೋಗ್ಯ. ಹಾಗಾಗಿ ಬೆಂಗಳೂರಿಗರಲ್ಲಿ ತೀವ್ರವಾಗಿ ಹೆಚ್ಚಾಗ್ತಾ ಇರುವಂಥದ್ದು ನಿದ್ರಾಹೀನತೆಯ ಸಮಸ್ಯೆ. 56% ಜನರಿಗೆ ಸಿಗ್ತಾ ಇಲ್ಲ ಅಗತ್ಯವಾದ ನಿದ್ರೆ. ದಿನಕ್ಕೆ 6 ಗಂಟೆಗಳಿಗಿಂತಲೂ ಕಡಿಮೆ ನಿದ್ರೆಯನ್ನ ಮಾಡ್ತಾರೆ. 47% ಜನರು ಪ್ರತಿದಿನ ಕೇವಲ 4ರಿಂದ 6 ಗಂಟೆ ನಿದ್ರೆ ಮಾಡ್ತಾರೆ. 4 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡ್ತಿದ್ದಾರೆ 9% ಜನ. ವೈದ್ಯರು ಶಿಫಾರಸು ಮಾಡುವಷ್ಟು ನಿದ್ರಿಸುತ್ತಿರುವವರು 3% ಮಂದಿ ಮಾತ್ರ. ಅಂದ್ರೆ ಈ ನಿದ್ರಾಹೀನತೆಗೆ ಕಾರಣ ಏನಿರಬಹುದು? ನಿದ್ರಾಹೀನತೆಯ ಕೊರತೆಯಿಂದಾಗಿ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ರಾತ್ರಿ ತಡವಾಗಿ ಮಲಗೋದು ಯಾಕೆ? ಬೆಳಗಿನ ಮನೆಯ ಅವಸರದ ಕೆಲಸಗಳಿಂದಾಗಿ ನಿದ್ರಾಭಂಗ ಉಂಟಾಗ್ತಾ ಇದೆಯಾ? ಅಥವಾ ಕಚೇರಿಯ ಕೆಲಸದ ಒತ್ತಡ ಹಾಗೂ ಮೊಬೈಲ್ ಕರೆಗಳ ಕಿರಿಕಿರಿ ನಿದ್ರಾಭಂಗತೆಗೆ ಕಾರಣ ಆಗ್ತಾ ಇದೆಯಾ? ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು ಇದು ಒಂದು ರೀತಿಯಲ್ಲಿ ನಿದ್ರೆಗೆ ಭಂಗ ತರ್ತಾ ಇದೆಯಾ? ವಾರಾಂತ್ಯ ಮತ್ತು ರಜಾ ದಿನಗಳು ಅನ್ನುವಂಥ ಕಾರಣಕ್ಕೆ ನಿಧಾನಕ್ಕೆ ಮಲ್ಗೋಣ, ಬೆಳಿಗ್ಗೆ ಹೇಗಿದ್ರು ಡ್ಯೂಟಿ ಇಲ್ವಲ್ಲ ಅನ್ನುವಂಥವರೇ ಹೆಚ್ಚು. ಅದು ಒಂದು ರೀತಿಯಲ್ಲಿ ನಿದ್ರಾಹೀನತೆಗೆ ಕಾರಣ ಆಗುತ್ತೆ. ನಿದ್ರಾಹೀನತೆಯಿಂದ ಹೃದಯ ಕಾಯಿಲೆ ಮತ್ತು ತೂಕ ಹೆಚ್ಚಾಗುವ ಅಪಾಯ ಕೂಡ ಇದೆ. ನಿದ್ದೆಯ ಕೊರತೆಯಿಂದ ಟೈಪ್ 2 ಡಯಾಬಿಟಿಸ್ನ ಭೀತಿ ಕೂಡ ಆವರಿಸ್ತಾ ಇದೆ. ನಿರಂತರ ಆಯಾಸಕ್ಕೆ ಒಳಗಾಗ್ತಾ ಇದ್ದಾರೆ ಉದ್ಯಾನ ನಗರಿಯ ಜನ. ದೇಶಾದ್ಯಂತ 59% ಜನರಿಗೆ 6 ಗಂಟೆಗಿಂತಲೂ ಕಡಿಮೆ ನಿದ್ದೆ ಆಗ್ತಾ ಇದೆ. ಕಾರಣ ದೀರ್ಘಕಾಲದ ನಿದ್ರಾಹೀನತೆಗೆ ಒಳಗಾಗ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ. ಉಷಾ ಮೋಹನ್ ಅವರೇ, ಬಹುಶಃ ಈ ನಿದ್ರಾಹೀನತೆ ಅನ್ನುವಂಥದ್ದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಾವು ಆರಂಭದಲ್ಲಿ ಹೇಳ್ತಾ ಇದ್ದೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಸುಮಾರು 8:30-9 ಗಂಟೆಗೆಲ್ಲ ಮಲಗಿಬಿಡ್ತಾರೆ. ಅಂದರೆ ದಿನವಿಡೀ ಕಷ್ಟಪಟ್ಟು ದುಡಿಯುವಂಥ ಗ್ರಾಮೀಣ ಭಾಗದ ಜನ ರಾತ್ರಿ 8-8:30-9 ಗಂಟೆಗೆಲ್ಲ ನಿದ್ರೆಗೆ ಜಾರಿ ಬಿಡ್ತಾರೆ. ಸ್ವಲ್ಪ ಹೊತ್ತು TV ನೋಡ್ಬೋದು ಅಥವಾ ಸಿನಿಮಾ ನೋಡ್ಬೋದು, ನಂತರದಲ್ಲಿ ಸೀರಿಯಲ್ ನೋಡ್ಬೋದು, ಬಳಿಕ ಮಲಗಿಬಿಡ್ತಾರೆ. ಆದರೆ ಯಾಕೆ ನಗರ ಪ್ರದೇಶಗಳಲ್ಲಿ ಈ ನಿದ್ರಾ ಭಂಗದ ಒಂದು ಕಾರಣ ಏನಿರಬಹುದು ಅಂತ ಅನಿಸುತ್ತೆ ಅಂತ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಿಟಿ ಭಾಗದಲ್ಲಿ, ಎಸ್ಪೆಷಲಿ ಅರ್ಬನ್ ಅಂತ ಹೇಳ್ತೀವಿ, ಅರ್ಬನ್ ಏರಿಯಾದಲ್ಲಿ ಏನಾಗ್ತಿದೆ ಅಂದರೆ ಕಂಪ್ಲೀಟ್ಲಿ ನಮ್ಮ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಈಗಿನ ಯುವಕರು ಆಗಿರ್ಬೋದು, ಈವನ್ ಅಡಲ್ಟ್ ಆಗಿರ್ಬೋದು, ಇವರೆಲ್ಲ ಏನಾಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾಗೆ ಮುಳುಗಿ ಬಂದುಬಿಟ್ಟಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ಗೆ ಸ್ಟ್ರೋಲ್ ಮಾಡ್ಕೊಂಡು ಹೋಗೋದು. ಈಗ ಗಂಡ ಹೆಂಡತಿ ಕೆಲಸ ಮಾಡಿಕೊಂಡು ಮನೆಗೆ ಹೋಗಿ ಅವ್ರದ್ದು ಅದನ್ನೆಲ್ಲ ನೋಡಿಕೊಂಡು ಮಕ್ಕಳನ್ನೆಲ್ಲ ಇದು ನೋಡಿಕೊಂಡು 10-10 ವರ್ಷದಲ್ಲಿ 12-1 ಗಂಟೆ ತನಕ ಸ್ಟ್ರೋಲ್ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ. ಈಗ ಇನ್ನೊಂದು ಏನು ಟ್ರೆಂಡ್ ಬಂದಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಇವಾಗ ಎಲ್ಲ ಹೆಂಗಸರಲ್ಲಿ ಗಂಡಸರಲ್ಲಿ ಕೋರ್ಟಲ್ಲಿ ನಿರ್ಧಾರ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ಮೊಬೈಲ್ನ ನೀನು ಮುಟ್ಟುಕೊಡ್ದು, ಪ್ರೈವೇಸಿ, ನಮ್ಮ ಮೊಬೈಲ್ಸ್ ಇದು ಪ್ರೈವೇಸಿ, ಇದು ಯಾವುದೇ ಕಾರಣಕ್ಕೂ ನಿನ್ನ ಮೊಬೈಲ್ ನಾನು ಮುಟ್ಟಲ್ಲ, ನನ್ನ ಮೊಬೈಲ್ ನೀವು ಮುಟ್ಟಬೇಡಿ. ಇದೊಂದು ಆ ಪ್ರೋಸೆಸ್ ಇದೆ ಇವಾಗ. ಆಲ್ಮೋಸ್ಟ್ ಗಂಡ ಅವ್ರ ಪಾಡಿಗೆ ಅವ್ರು ಸ್ಟ್ರೋಲ್ ಮಾಡ್ತಾ ಇರ್ತಾರೆ, ಹೆಂಡತಿ ಪಾಡಿಗೆ ಸ್ಟ್ರೋಲ್ ಮಾಡ್ತಾರೆ. ಈ ಕಡೆ ಇನ್ನೊಂದು ಕಡೆ ಮಕ್ಕಳು ಪಾಡಿಗೆ ಸ್ಟ್ರೋಲ್ ಮಾಡ್ತಾ ಇರ್ತಾರೆ. ಏನಾಗ್ತಿದೆ ಅಂದರೆ ಇದರಲ್ಲಿ ಒಂದು ಭಾಗದಲ್ಲಿ 80%
ಡ್ಯೂ ಟು ದ ಸೋಷಿಯಲ್ ಮೀಡಿಯಾ. 20% ಏನಾಗ್ತಿದ್ದಾನೆ ಅವ್ರಿಗೆ ಮಾನಸಿಕ ಒತ್ತಡ ಇದೆ. ಯಾವ್ದು ರೀತಿಯಲ್ಲಿ? ಕೆಲಸದಲ್ಲಿ ಇರ್ಬೋದು, ಇಲ್ಲ ಸಾಲ ಮಾಡಿರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಇದರಲ್ಲಿ 20% ಇದೆ. ಇದರಲ್ಲಿ 70 to 80% ಟ್ರೋಲ್ ಆಗ್ತಿರೋದೇನಂದ್ರೆ, ಈಗ ಅವ್ರ ಮನೆ ಭಾವ ಸರ್ ಈ ಮೊಬೈಲ್ನಲ್ಲಿ ಹೇಗಿದೆ ಅಂದರೆ ನನ್ನ ಮನಸ್ಸಲ್ಲಿ ಏನಿದೆಯೋ ಇದು ನನ್ನ ಮೊಬೈಲ್ ಟ್ರ್ಯಾಕ್ ಮಾಡುತ್ತೆ. ಈಗ ನಾನು ಫೀಲಿಂಗ್ನಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಜಸ್ಟ್ ನನ್ನ ವಾಯ್ಸಲ್ಲಿ ನನಗೆ ಯಾಕೆ ಈಗ ಆಗ್ತಿದೆ ಅಂತ ನಾವು ಹೇಳ್ಕೊಳ್ತೀವಿ ಒಂದೊಂದ್ಸಲ. ಅದೇ ಸಂಬಂಧಪಟ್ಟಿದ್ದು ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಟ್ರೋಲ್ ಆಗುತ್ತೆ. ಅದೇ ಅವಾಗ ಏನಾಗುತ್ತೆ, ನಮ್ಗೆ ಯಾರು ಹರ್ಟ್ ಮಾಡ್ತಿದಾರ ಸರ್ ಇದರಲ್ಲಿ 40% 30% ಲವರ್ಸ್. ನಿಮ್ಗೆ ಗೊತ್ತಿರೋ ಹಾಗೇನೆ ಲವರ್ಸ್ ಅವ್ರಿಗೆ ಮಿಡ್ ನೈಟೇ ಅವ್ರಿಗೆ ಕಮ್ಯುನಿಕೇಶನ್ ಆಗೋದು. ಸೊ ಆಲ್ಮೋಸ್ಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಆ ಟ್ರೋಲ್ ಆಗ್ತಿರೋ ಕಾರಣಕ್ಕೆ ಅವ್ರು ಏನಾಗ್ತಿದೆ ಅಂದರೆ, ನೀವು ನೆಟ್ವರ್ಕಿಂಗ್ ಚೆಕ್ ಮಾಡಿದಾಗ ಹೈಯೆಸ್ಟ್ ನೆಟ್ವರ್ಕಿಂಗ್ ನಮಗೆ ಅಡ್ವಾನ್ಸ್ ಸಿಗ್ತಿರೋದಂದ್ರೆ ನೈಟ್ ಟೈಮು, ಆಫ್ಟರ್ 9 to till 3 PM. ನೀವು ಬೇಕಾದ್ರೆ ನಾನು ಒಂದ್ಸಲ ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ, ನೀವು ಬೇಕಾದ್ರೆ ಅಪ್ಡೇಟ್ ನೋಡಿ ಒಂದ್ಸಲ. ಸ್ಟೇಟಸ್ ಅಪ್ಡೇಟ್ ಮಾಡೋದು ನಾನು 11 ಗಂಟೆ 12 ಗಂಟೆಗೆ, ಬೆಳಗ್ಗೆ ಹಚ್ಚತ್ರ ನನಗೆ 200-300 ಆಲೇ ನೋಡ್ಬಿಟ್ಟಿರ್ತಾರೆ ಬೆಳಗ್ಗೆ ಹಚ್ಚತ್ರಲ್ಲಿ, ಅಂದ್ರೆ 7 o'clock ಒಳಗಡೆ ಹಚ್ಚತ್ರಲ್ಲಿ. ನಾನು ಟೈಮಿಂಗ್ ಚೆಕ್ ಮಾಡಿದಾಗ 2 o'clock 3 o'clock 1:30 ಈ ತರ ನೋಡಿರ್ತಾರೆ ನನ್ನ ಸ್ಟೇಟಸ್ನ. ಸೊ ಅಲ್ಲಿ ನಾನು ಅಲ್ಲಿ ಅರ್ಥ ಮಾಡ್ಕೊಂಡು ಏನಂದ್ರೆ, ನನಗೆ ಪರಿಚಯ ವ್ಯಕ್ತಿಗಳು ನಿದ್ರೆ ಪ್ರಾಬ್ಲಮ್ ಇದೆಯಾ, ನಿದ್ರೆನೇ ಮಾಡ್ತಾ ಇಲ್ವಾ, ಮೊಬೈಲ್ ನೋಡ್ತಾ ಕೂತಿದ್ದಾರೆ, ಅವ್ರಿಗೆ ಮೆಸೇಜ್ ಕಳಿಸ್ತೀನಿ, ಯಾಕೆ ನೀವು ನಿದ್ರೆ ಮಾಡ್ತಿಲ್ಲ? ಏನಿಲ್ಲ ಮೇಡಮ್ ಆರಾಮಾಗಿದ್ದೀನಿ. ಬಟ್ 2:30 3 o'clock ಇಟ್ಸ್ ಸ್ಲೀಪಿಂಗ್ ಅವರ್ಸ್. ಏನಕ್ಕೆ ಹೇಳ್ತೀನಿ ನಾನು, ನೋಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾರ್ಗು. ನಮ್ಮ 3:30 ಅಂತಂದ್ರೆ ರಾತ್ರಿ ಮಲಗಿ ಬೆಳಗಿನ ಜಾವದಲ್ಲಿ ಹೇಳೋ ಸಮಯ ಅದು. ಹೌದು, ಬಟ್ 3:30 to 2:30 ನನ್ಗೆ ಒಂದೊಂದ್ಸಲ ಕೇಸ್ ಕಾಲ್ ಬರುತ್ತೆ. ನಾನು ಫೋನ್ ಎಷ್ಟು ಜೋರಲ್ಲಿ ಇಟ್ಟಿರ್ತೀನಿ ಅಂದ್ರೆ, ಏನಾರು ಈ ಲವರ್ ಗಲಾಟೆ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಗಲಾಟೆ ಆಗಿರ್ಬೋದು, ಈ ಪೇಷಂಟ್ಸ್ ಎಲ್ಲ ಈ ಥರ ಜಗಳ ಆದಾಗ ಅವ್ರಿಗೆ ನೈಟ್ ಹೊತ್ತು ಅವ್ರಿಗೆ ಜಗಳ ಆಗೋದು. ಯಾಕಂದ್ರೆ ಆ ಟೈಮಲ್ಲಿ ನನಗೆ ಕಾಲ್ ಮಾಡ್ತಾರೆ, ನಾನು ಏನೋ ಫೋನ್ ಎತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು, ಅದಕ್ಕೆ ಕಾರಣ ನಾನೇ ಆಗ್ಬಿಡ್ತೀನಿ. ಯಾಕಂದ್ರೆ ಲಾಸ್ಟ್ ಕಾಲ್ ನಂದಿರುತ್ತೆ, ಅವ್ರ ಮೊಬೈಲಲ್ಲಿ ಲಾಸ್ಟ್ ಕಾಲ್ ನಂದಿರುತ್ತೆ. ನಾನು ಎಚ್ಚರಿಕೆಯಲ್ಲಿ ಇರ್ಬೇಕು. ನಾನು ಒಂದೊಂದು ನನ್ಗೆ ಅನ್ಸುತ್ತೆ ಇದು ಏನಾಗ್ತಿದೆ ಅಂದ್ರೆ, ಈಗಿನ ಒಂದು ಸಿನಾರಿಯೋದಲ್ಲಿ, ಈಗಿನ ಒಂದು ಜನರೇಷನ್ ಅಲ್ಲಿ ಮೇನ್ ಜನಗಳು ಏನ್ ತಗೊಳ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಷನ್ ಆಗಿದ್ದಾರೆ. ಅಂಡ್ ಮೋರ್ ಎವರ್ ಅವರ ಸಮಸ್ಯೆಗಳಿಗೆ ಅದು ಆಗಿದೆ ಸರ್. ಆಫೀಸ್ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಕುಟುಂಬ ಸಮಸ್ಯೆ ಇರ್ಬೋದು, ಇದೆಲ್ಲ ಆಲ್ಮೋಸ್ಟ್ 30 to 40% ಆಲ್ರೆಡಿ ಮುಳುಗ್ಬಿಟ್ಟಿದ್ದಾರೆ. ಬಟ್ ಅದು ಯೋಚನೆ ಮಾಡಿದಷ್ಟು ಅವ್ರಿಗೆ ಪರಿಹಾರ ಸಿಗಲ್ಲ. ದೇ ಶುಡ್ ಟೇಕ್ ಎ ಪ್ರಾಪರ್ ಆಕ್ಷನ್ ಟು ಕಮ್ ಔಟ್ ಆಫ್ ಇಟ್. ಹೇಗೆ ಯಾರಾದ್ರೂ ಪರಿಚಯ ಇರೋಂಥ ವ್ಯಕ್ತಿಗಳಿಗೆ ಯಾರು ಪರಿಹಾರ ಕೊಡ್ತಾರೆ? ಸಮಸ್ಯೆ ಯಾರಿಗಿಲ್ಲ ಸರ್, ಎಲ್ಲಾರ್ಗಿದೆ. ಅದನ್ನ ಆಚೆ ಬರೋದಕ್ಕೆ ನೋಡ್ಬೇಕು.